ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿನ ಯಾವಾಗಲೂ ಹಾಕೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ತುಂಬ ಖುಷಿ ಆಯಿತು. ಅದೆಲ್ಲ ಮುಗಿದ್ಮೇಲೆ ನಾನು ವಿಡಿಯೋ ನೋಡಿದೆ ತಗೊಂಡು ಇವ್ರು ಇದೇ ಮಾಡಲ್ಲ ಅಂತಂದು ಹೇಳ್ಬಿಟ್ಟು ಬೇಜಾರು ಮಾಡ್ಕೋಬಾರ್ದು ಅಂತ. ಸೇಮ್ ಅದೇ ಥರನೇ ನನ್ನ ಫೀಲಿಂಗ್ಸನ್ನು ನನಗೂ ಅಷ್ಟೇ ಖುಷಿ ಆಗುತ್ತೆ. ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಈಗ ನಾವು ಮಧುಗಿರಿ ಹೊರಡ್ತಾ ಇದ್ದೀವಿ. ನಾನು ಒಂದು ಪ್ರಮೋಷನ್ ವಿಡಿಯೋ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಈಗ ಅದಕ್ಕೆ ಹೊರಡ್ತಾ ಇರೋದು. ಅಲ್ಲಿ ಯಾವ್ಯಾವ ರೀತಿ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಅಂತ ಶೇರ್ ಮಾಡ್ಕೊತೀನಿ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ, ನೋಡೋಣ. ಆದರೆ ಪ್ರಮೋಷನ್ ವಿಡಿಯೋ ಸಪ್ರೇಟಾಗಿ ಇಡ್ತೀನಿ, ಇಲ್ಲ ಅಂದರೆ ಇದು ನನ್ನ ಲೈಫ್ ಸ್ಟೈಲ್ ವಿಡಿಯೋ ಸಪ್ರೇಟಾಗಿ ನೋಡ್ತೀನಿ. ಆದರೆ ಇಲ್ಲಾಂದರೆ ಎರಡು ಮಿಕ್ಸ್ ಮಾಡೇ ಇಡ್ತೀನಿ. ಸೊ ಹಾಗೆ ಅಂದರೆ ಅದು ಒಂದು ಯೂಸ್ಫುಲ್ ಆಗಿರುವಂಥ ವಿಡಿಯೋನೇ ಹೇಳಿ. ಸೊ ಅದಕ್ಕೋಸ್ಕರ ಮನೆಗಳಿಗೆ ಯೂಸ್ ಆಗುವಂಥದ್ದು. ಅದಕ್ಕೆ ನಾನು ನೋಡೋಣ, ಆದರೆ ಇದರಲ್ಲೇ ಶೇರ್ ಮಾಡ್ಕೊತೀನಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ನೋಡಿ, ನಾನು ಈ ಟಾಪ್ ಹಾಕಿದ್ದೀನಿ. ಇದು ನೈಋತಿ ಫ್ಯಾಷನಲ್ಲಿ ತೊಗೊಂಡಿರೋವಂಥದ್ದು. ಸೊ ನಮ್ಮ ಮನೆಯವರಿಲ್ಲ, ಫುಲ್ಲಾಗಿ ಇದು ತೋರಿಸೋಣ ಅಂದರೆ ನಿಮಿಷ ಹಿಂಗೆ ತೋರಿಸ್ತೀನಿ. ನೋಡಿ, ಭಾಳ ಚೆನ್ನಾಗಿದೆ ಟಾಪ್ ಮಾತ್ರ. ನನಗಂತೂ ತುಂಬ ಇಷ್ಟ ಆಗಿ ತೊಗೊಂಡಿದ್ದು. ಸೊ ಅವರೊಂದು ಶಾಪ್ ಅವರೊಂದು, ನಾನೊಂದು ತಗೊಂಡ್ವಿ ಅವತ್ತು. ಸೊ ಅದಕ್ಕೆ ಇವತ್ತು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ಯಾವಾಗ ಹಾಕೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಈಗ ಒಂದು ವಿಡಿಯೋ ಸಿಕ್ತು ನನಗೆ ಹಾಕ್ಕೊಳ್ಳೋಕ್ಕೆ. ಹಾಗಾಗಿ ನೋಡಿ, ಕಲರ್ ಒಂಥರ ಲೈಟ್ ಲ್ಯಾವೆಂಡರ್ ಕಲರ್, ಭಾಳ ಚೆನ್ನಾಗಿ ಕಾಣುತ್ತೆ. ಅರವಿಂದ ಬ್ಯಾಕ್ ಸೈಡ್ ತೋರಿಸಪ್ಪ ಒಂದು ನಿಮಿಷ. ಬ್ಯಾಕ್ ಅರವಿಂದ್ ಇದ್ದಾನೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾನೆ ಈಗ ನನ್ನ ಫುಲ್ ಟಾಪು. ನೋಡ್ತಾ ಇರ್ಬೋದು ನೀವು, ನನ್ನ ಫುಲ್ ಡ್ರೆಸ್ಸು ಈ ರೀತಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿತ್ತು. ಅದು ರಿಯಲಿ ನೋಡೋಕ್ಕೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇತ್ತು ಕಲರು, ಆದರೆ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಒಂಥರ ಬ್ರೈಟಾಗಿ ಕಾಣಿಸ್ತಾ ಇದೆ. ಭಾಳ ಚೆನ್ನಾಗಿ ಅನ್ನಿಸ್ತು ನನ್ನ ವೀಡಿಯೋಗೆ. ರಿಯಲಿ ತುಂಬ ಚೆನ್ನಾಗಿದೆ. ಡೀಸೆಂಟ್ ಲುಕ್ಕು ತುಂಬ ಚೆನ್ನಾಗಿರುತ್ತೆ. ಒಂಥರ ಕೂಲಾಗಿರುತ್ತೆ ನೋಡೋರು ಕಣ್ಣಿಗೆ. ಸೊ ಸ್ವಲ್ಪ ರೆಡ್ಡು ಪಿಂಕು ಈ ಥರ ಡಾರ್ಕ್ ಕಲರ್ ಹಾಕ್ಬಿಟ್ರೆ ಸೊ ನೋಡೋರೆ ಒಂಥರ ಅಪ್ಪ ಅಂತ ಕಣ್ಣು ಮುಚ್ಕೊಬಿಡ್ತಾರೆ. ಆ ಥರ ಒಂಥರ ಕಣ್ಣಿಗೆ ಇದು ಹೊಡಿತಾ ಇರುತ್ತಲ್ಲ ಕಲರು, ಡಬಲ್ ಕಲರ್ ಟೈಪ್ ಹೊಡಿತಾ ಇರುತ್ತೆ. ಅಂದರೆ ಡಾರ್ಕಾಗೇ ಇದ್ದರೆ ಆ ಥರ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗಂತ ಅವೇನು ಚೆನ್ನಾಗಿರಲ್ಲ ಅಂತಲ್ಲ, ಅವು ತುಂಬ ಚೆನ್ನಾಗಿರ್ತವೆ. ಸೊ ಇವತ್ತು ನಾನು ಹಾಕಿರೋ ಡ್ರೆಸ್ ಆ ರೀತಿ ಇದೆ ಅಂತ ಹೇಳಿದೆ. ಸೊ ಇಲ್ಲಿಂದ ಈಗ ನಾನು, ಮೂರ್ತಿ ಮತ್ತು ಲಾಸ್ಯ 3 ಜನ ಹೋಗ್ತಾ ಇದ್ದೀವಿ. 2 ವೀಲರಲ್ಲೇ ಹೋಗೋದು. ಈ ಬಸ್ಸಲ್ಲಿ ಸ್ವಲ್ಪ ಜರ್ನಿ ನನಗೆ ಆಗಲ್ಲ ಅಂತ ತುಂಬ ವೀಡಿಯೋಸಲ್ಲಿ ಹೇಳಿದ್ದೆ. ಸ್ವಲ್ಪ ನನಗೆ ವಾಮಿಟ್ ಪ್ರಾಬ್ಲಮ್. ಸೊ ಬಸ್ ಹತ್ತಿದ ತಕ್ಷಣ ವಾಮಿಟ್ ಬಂದುಬಿಡುತ್ತೆ. ಮತ್ತು ನಾನು ಅಲ್ಲಿ ಹೋಗಿ ವೀಡಿಯೋ ಮಾಡೋದಿನಿ, ಅಲ್ಲಿ ಪೇಷಂಟ್ ಆಗಿಬಿಡ್ತೀನಿ ನಾನು. ಸೊ ಅದಕ್ಕೋಸ್ಕರ ಇನ್ನೊಂದು ಹಾಫ್ ಆನ್ ಅವರ್ ರೆಸ್ಟ್ ಬೇಕಾಗುತ್ತೆ. ಅದೆಲ್ಲ ಯಾಕೆ ಅಂತ 2 ವೀಲರಲ್ಲೇ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಸೇಫಾಗಿ ಕರ್ಕೊಂಡು ಹೋಗ್ತಾನೆ, ಚೆನ್ನಾಗಿ ಓಡಿಸ್ತಾನೆ ಗಾಡಿ. ಹಾಗೆ ನಮ್ಮ ಮನೆಯವ್ರು ಇಲ್ಲದೆ ಇದ್ದಾಗ ಇವನ್ನೇ ಕರ್ಕೊಂಡು ಹೋಗೋದು ಎಲ್ಲಾದರೂ ನಾನು ಔಟ್ಸೈಡ್ ಹೋದರೆ. ಈಗ ಬರ್ತಾ ಪಾವಗಡ ಎಂಟ್ರಿ ಅಂದರೆ ಇನ್ನೇನು ಸ್ವಲ್ಪ ದೂರ ಪಾವಗಡ ಎಂಟ್ರಿ ಆಗ್ತೀವಿ ಅನ್ಬೇಕಾದ್ರೆ ರೈಟ್ ಸೈಡು, ನಮ್ಮೂರಿಂದ ಬರ್ತಾ ರೈಟ್ ಸೈಡ್ ಇದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಹೊರಡಬೇಕು. ಹಾಗೆ ಟೈಮ್ ಬಂದು ಸುಮಾರು ಅಂದರೆ ಒಂದು 7:45 8 ಗಂಟೆ ಆಗಿತ್ತು ಹತ್ತಿರ ನಾವು ಮನೆ ಬಿಡಬೇಕಾದ್ರೆ. ಅಷ್ಟಾಗಿತ್ತು. ಆಗಲೇ ಬಿಸಿಲು ನೋಡ್ರಿ, ಎಷ್ಟೊಂದು ಬಿಸಿಲು. ಅಂದರೆ ಈ ಮಳೆ ಬಂದರೆ ಒಂಥರ ಮೋಡ ಮುಚ್ಚಿರುತ್ತೆ, ಮಳೆ ನಿಂತರೆ ಸೊ ಈ ರೀತಿ ಸುಮ್ಮನೆ ಒಂದೇ ಸಮನೆ ಬಿಸಿಲು ಬರ್ತಾ ಇರುತ್ತೆ. ಓಡಾಡೋಕ್ಕೂ ಆಗೋಲ್ಲ, ಜರ್ನಿ ಮಾಡೋಕ್ಕೂ ಆಗೋಲ್ಲ, ಆ ರೀತಿ ಆಗಿಬಿಡುತ್ತೆ. ಹಾಗೆ ಈಗ ನೋಡಿ ಪಾವಗಡ ಎಂಟ್ರಿ ಆದ್ವಿ ಪೆಟ್ರೋಲ್ ಹಾಕ್ಸ್ಬಿಟ್ಟಲ್ಲಿ. ಮತ್ತು ಇಲ್ಲಿಂದ ನಾವು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ನನ್ನ ತಮ್ಮನಿಗೆ ಮುಂಚೆನೇ ಹೇಳಿದೆ. ಸೊ ಆದರೆ ಅವನು ಸರಿ ಆಯಿತು ತಿನ್ನಲ್ಲ ಬಿಡು ಅಂತಂದು ಹೇಳ್ಬಿಟ್ಟು ಬಂದ. ಇಲ್ಲಿ ಬಂದ್ವಿ ನೋಡಿ, ಲಕ್ಷ್ಮೀ ವಿಲಾಸಕ್ಕೆ ಬಂದ್ವಿ ಪಾವಗಡದಲ್ಲಿ. ಇಲ್ಲಿ ನಾನು ತುಂಬ ವೀಡಿಯೋಸು ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಊಟ ಭಾಳ ಚೆನ್ನಾಗಿರುತ್ತೆ. ಟಿಫನ್ ಆಗಿರ್ಬೋದು, ಊಟ ಆಗಿರ್ಬೋದು, ನನಗಿಷ್ಟ. ಇಲ್ಲಿ ಒಂದು ಸಾರಿ ನಾನು ಪ್ರಮೋಷನ್ಗೆ ಅಂತ ಬಂದಾಗ ಅವರು ತರಿಸ್ಕೊಟ್ಟಿದ್ರು ನನಗೆ ಇಲ್ಲಿಂದ ಊಟ, ಭಾಳ ಚೆನ್ನಾಗಿತ್ತು. ನಾನು ಎಲ್ಲಿ ಅಂತ ಕೇಳಿದ್ರೆ ಹಿಂಗೆ ಲಕ್ಷ್ಮೀ ವಿಲಾಸ್ ಅಂತ ಹೇಳಿದರು. ಅದಕ್ಕೆ ಇದೊಂದು ಸಪ್ರೇಟಾಗಿ ವೀಡಿಯೋನೇ ಮಾಡಿ ತೋರಿಸ್ತೀನಿ ನಿಮಗೆ, ಯಾವ ರೀತಿ ಇರುತ್ತೆ ಇಲ್ಲಿ ಮಾಡೋ ಅಂಥ ಅಡುಗೆಗಳು, ಏನೇನೆಲ್ಲ ಹಾಕಿ ಮಾಡ್ತಾರೆ ಅನ್ನೋದೆಲ್ಲ ಟೋಟಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಹೋಟೆಲ್ದು ಒಂದು ಸಾರಿ. ಸದ್ಯಕ್ಕೆ ಈಗ ನಾವಿಲ್ಲಿ ಟಿಫನ್ ಮಾಡೋಣ ಅಂತ ಬಂದ್ವಿ. ನೋಡ್ತಾ ಇರ್ಬೋದು, ಎಂಟ್ರಿ ಆಗಿದ ತಕ್ಷಣ ಆ ರೀತಿ ದೇವರೆಲ್ಲ ಪೇಂಟಿಂಗ್ಸ್ ಎಲ್ಲ ಮಾಡಿಸಿದ್ದಾರೆ. ದೇವ್ರು ಇದ್ದಾರೇನೋ ರಿಯಲ್ ಆಗಿ ಅನ್ನೋ ರೀತಿಯೇ ಕಾಣಿಸ್ತಾ ಇತ್ತು. ಭಾಳ ಚೆನ್ನಾಗಿತ್ತು. ಎಲ್ಲ ಒಂಥರ ಹಳ್ಳಿ ವಾತಾವರಣ ಥರ ತುಂಬಿರುತ್ತೆ ಇಲ್ಲಿ. ಪೇಂಟಿಂಗ್ಸ್ ಆಗಿರ್ಬೋದು, ಇಲ್ಲ ವಾಲ್ಗೆ ಹಾಕಿರುವಂಥದ್ದು ಆಗಿರ್ಬೋದು, ಎಲ್ಲ ತೋರಿಸ್ತೀನಿ ನಿಮಗೆ.
ಹಾಗೆ ನೋಡ್ರಿ ಲಾಸ್ಯನ ಅವರಪ್ಪ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ಕೂತಿದ್ದಾರೆ ನಮಗೆ ಫಸ್ಟ್ ಟಿಫನ್ ಕೊಡಿಸು ಅಂತ. ಇನ್ನೊಂದು ನಾವು ಯಾವಾಗಲೂ ಒಂದೇ ರೀತಿ ಇದ್ದರೆ ಎಂಥವ್ರಿಗೂ ಬೇಜಾರು ಅನ್ನುತ್ತೆ, ಬೇಜಾರು ಆಗುತ್ತೆ. ಯಾಕಂದರೆ ಮನಸ್ಸಿಗೆ ಒಂದೇ ಥರ ಫುಡ್ ತಿಂದ್ರೂ ಒಂದೇ ಥರ ಇದ್ರೂ ಸೊ ಆ ರೀತಿ ಅನಿಸುತ್ತೆ. ನನಗೆ ಈ ರೀತಿ ಎಲ್ಲಾದರೂ ಹೊರಗಡೆ ಹೋದಾಗ ನಾವು ಹೊರಗಡೆ ಫುಡ್ ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀನಿ ನಾನು. ಹಾಗೆ ನನ್ನ ತಮ್ಮ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಮನೆಯಲ್ಲಿ ಅಂದ. ನಾನು ಬೇಡ, ಹೋಟೆಲ್ ತಿನ್ಕೊಂಡು ಹೋಗೋಣ ಬಾ, ಇದು ಸಪ್ರೇಟಾಗಿರಲಿ ಇವತ್ತು ಸ್ಪೆಷಲಾಗಿ ಅಂತ ಕರ್ಕೊಂಡು ಬಂದೆ ನಾನು. ಹಾಗೆ ನನಗೆ ಹಂಗೆ ಅನಿಸುತ್ತೆ. ನಿಮ್ಗೆ ಯಾವ ರೀತಿ ಅನಿಸುತ್ತೆ? ಎಲ್ಲಾದರೂ ಔಟ್ಸೈಡ್ ಹೋದಾಗ ಈ ರೀತಿ ಹೋಟೆಲ್ ಊಟ ಇಷ್ಟಪಡ್ತೀರಾ ಇಲ್ವಾ? ಸೊ ರೀತಿ ಒಂದು 2 ತಿಂಗಳು 3 ತಿಂಗಳು ಒಂದು ಸಾರಿ ತಿಂದರೆ ಏನು ಅನಿಸಲ್ಲ. ಸೊ ನಾವು ಡೈಲಿ ಹೋಟ್ಲಲ್ಲೇ ಊಟ ಮಾಡಿದ್ರೆ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ನಾವು 2 ತಿಂಗಳಿಗೋ 3 ತಿಂಗಳಿಗೋ ಇಲ್ಲ ಈ ರೀತಿ ಔಟ್ಸೈಡ್ ಹೋದಾಗ ಊಟ ಮಾಡಿದ್ರೆ ಮನಸ್ಸಿಗೂ ಒಂಥರ ನೆಮ್ಮದಿ ಅನಿಸುತ್ತೆ, ಒಂದು ಒಳ್ಳೆ ಹೊಸ ಥರ ಅನುಭವ ಅನಿಸುತ್ತೆ. ಹಾಗೆ ನನಗೇನೋ ಈ ರೀತಿ ಯಾವಾಗಲಾದರೂ ಔಟ್ಸೈಡ್ ಹೋಗಿ ತಿನ್ನೋದು ತುಂಬ ಇಷ್ಟಪಡ್ತೀನಿ. ನೀವು ನನ್ನ ಹಾಗೆ ಎಷ್ಟು ಜನ ಇದ್ದೀರಾ ಇಷ್ಟಪಡೋರು ಅಂತ ಹೇಳಿ ನನಗೆ. ಹಾಗೆ ನನ್ನ ತಮ್ಮನಿಗೆ ಇದು ಪೂರಿ ತಗೊಂಡ ಅವನು. ನಾನು ರೈಸ್ ಐಟಮ್ ಏನಾದರೂ ತೊಗೊತೀನಿ. ನಾನು ಜಾಸ್ತಿ ಈ ರೀತಿ ಔಟ್ಸೈಡ್ ಹೋದಾಗ ನನಗೆ ಈ ಪೂರಿ ಈ ಥರದವೆಲ್ಲ ಇಷ್ಟ ಆಗಲ್ಲ. ನಾನು ಏನಾದರೂ ಮಸಾಲೆ ದೋಸೆ ತೊಗೊತೀನಿ, ಇಲ್ಲಾಂದ್ರೆ ರೈಸ್ ಐಟಮ್ ಇಷ್ಟೇ ನಾನು ಇಷ್ಟಪಡ್ದೆ ಔಟ್ಸೈಡ್ ಹೋದಾಗ. ಅದಕ್ಕೆ ಇಲ್ಲಿ ದೋಸೆ ಹಾಕ್ಕೊಡೋದೆಲ್ಲ ಲೇಟ್ ಆಗುತ್ತಲ್ಲ, ಮತ್ತೆ ವೆಯ್ಟ್ ಮಾಡೋ ಹಾಗಿಲ್ಲ, 10 ಗಂಟೆ ಅಷ್ಟರಲ್ಲಿ ಹೊರಡಬೇಕು ನಾವು. ಅದಕ್ಕೆ ರೈಸ್ ಬಾತ್ ಇತ್ತು, ಅದು ನೋಡಿ ಇಬ್ಬರು ತಿನ್ನೋಷ್ಟು ಇಟ್ಕೊಟ್ಟವ್ರೆ. ನಾನು ಅದರಲ್ಲಿ ಒಂದು ಪೋರ್ಷನ್ ಮಾತ್ರ ತಿಂದೆ, ಒಂದು ಸ್ವಲ್ಪ. ಇನ್ನಿರೋದು ನನ್ನ ತಮ್ಮನಿಗೆ ಕೊಟ್ಟೆ. ಅವ್ರು ಗಂಡು ಮಕ್ಳು ಇಲ್ರಿ ಊಟ ಮಾಡ್ತಾರೆ ಹೊಟ್ಟೆ ತುಂಬ. ಅದು ಬೇರೆ ನಮ್ಮ ಹಳ್ಳಿ ಜನಗಳು ಜಾಸ್ತಿನೇ ಹೊಟ್ಟೆ ತುಂಬನೇ ಊಟ ಮಾಡ್ತಾರೆ. ಟಿಫನ್ಸ್ ತಿನ್ನೋ ಹಾಗೆ ಸ್ವಲ್ಪ ತಿನ್ನಲ್ಲ. ಸೊ ಟಿಫನ್ ಆಗಲಿ ಊಟ ಆಗಲಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಹಾಗೆ ನನ್ನ ತಮ್ಮನೂ ಅಷ್ಟೇ. ಅದಕ್ಕೆ ಅವನಿಗೆ ಕೊಟ್ಟೆ ಒಂದು ಸ್ವಲ್ಪ. ಅದಾದಮೇಲೆ ಊಟ ಅದೆಲ್ಲ ಆದಮೇಲೆ ಮಧ್ಯಾಹ್ನದ ಊಟಕ್ಕೆ ಆಗಲಿ ರೆಡಿ ಮಾಡ್ತಾವ್ರೆ. ಒಬ್ಬಟ್ಟೆಲ್ಲ ಮಾಡ್ತಾರೆ ಇಲ್ಲಿ, ಭಾಳ ಚೆನ್ನಾಗಿರುತ್ತೆ. ಒಬ್ಬಟ್ಟೆಲ್ಲ ತಿಂದಿದ್ದೀನಿ ನಾನು ಆಗಲೇ. ತಪ್ಪದೆ ಇನ್ನೊಂದು ವೀಕು ಒಂದು 20 ಡೇಸಲ್ಲಿ ಪಕ್ಕ ಈ ವಿಡಿಯೋನ ಶೇರ್ ಮಾಡ್ಕೊತೀನಿ. ಸೊ ಒಬ್ಬಟ್ಟು ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಅಡುಗೆಯಿಂದ ಹಿಡಿದು ಎಲ್ಲನೂ ಶೇರ್ ಮಾಡ್ಕೊತೀನಿ. ಸ್ಕಿಪ್ ಮಾಡದೆ ನನ್ನ ವೀಡಿಯೋಗೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಬೇಕಂದರೆ ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಒಳ್ಳೆ ವೀಡಿಯೋಸ್ ನಾನು ಶೇರ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆನಲ್ಲಿ ಇಟ್ಕೊಂಡಿರಿ. ತಪ್ಪದೆ ನಾನು ವೀಡಿಯೋ ಹೊಸದಾಗಿ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಮೂಲಕ ಬೇಗ ಬಂದು ತಲುಪುತ್ತೆ, ನಿಮ್ಮ ಮೊಬೈಲಲ್ಲಿ ನೋಡ್ಬೋದು ನನ್ನ ವೀಡಿಯೋಸು. ಅದಕ್ಕೋಸ್ಕರ ಈಗ ನೋಡಿ ಟಿಫನ್ಸ್ ಎಲ್ಲ ಈ ಕಡೆ ಎಲ್ಲ ಮಾಡ್ತಾಯಿದ್ರು, ಎಲ್ಲರೂ ಮಾಡಿ ಹೋದರು. ಈಗ ನಾವು ಟಿಫನ್ ಮಾಡಿ ಈಗ ಹೊರಡ್ತಾ ಇದ್ದೀವಿ ಮಧುಗಿರಿಗೆ. ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ನಾವು ಮಧುಗಿರಿಗೆಲ್ಲ ಹೋಗ್ಬಿಟ್ಟು ಆ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಅದು ಪ್ರಮೋಷನ್ ವಿಡಿಯೋ ಇನ್ಸ್ಟಾಗ್ರಾಮಿಂದ ಬಂದಿದೆ. ಹಾಗೆ ನಾನು ಅವರು ಯೂಟ್ಯೂಬಲ್ಲೂ ಶೇರ್ ಮಾಡ್ಕೊಳ್ಳಿ, ತುಂಬ ಜನ ನೋಡ್ತಾ ಇರ್ತಾರಲ್ಲ. ಸೊ ಹಳ್ಳಿ ಜನಕ್ಕೆ ಮತ್ತು ಸಿಟಿಲಿರೋರಿಗೆ, ಬರೀ ಹಳ್ಳಿಯವ್ರಿಗೆ ಅಂತಂದಲ್ಲ, ಸಿಟಿಯಲ್ಲಿರೋರಿಗೆ ಎಲ್ರಿಗೂ ವರ್ಕ್ ಆಗುತ್ತೆ ಆ ವಿಡಿಯೋ, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ಳಿ ಅಂತಂದು ಹೇಳ್ಬಿಟ್ಟು ಅವರು ಹೇಳಿದರು. ಸೊ ಅದಕ್ಕೆ ನಾನು ಯೂಟ್ಯೂಬ್ಗೂ ಮತ್ತು ಇನ್ಸ್ಟಾಗ್ರಾಮ್ಗೂ ಎರಡಕ್ಕೂ ತೊಗೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು. ಮತ್ತು ನಾನು ಹಿಂದಿನ ದಿನವೇ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಅವತ್ತು ನೈಟು 1 ಗಂಟೆವರೆಗೂ ನಾನು ಮಲಗೋಕ್ಕಾಗಲಿಲ್ಲ. ಫುಲ್ಲು ಕೆಲಸಗಳು, ಮನೆ ಫುಲ್ಲು ಕೆಲಸಗಳಿದ್ವು. ಅವನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡೇ ಹೋಗಬೇಕು ನಾನು ಎಲ್ಲಾದರೂ ಹೊರಗಡೆ ಹೋದರೆ. ಅದಕ್ಕೆ ಎಲ್ಲ ಮಾಡ್ಕೊಂಡು ಮತ್ತು ಮೆಹಂದಿ ಹಾಕ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಮಲಗಿ ಬೆಳಿಗ್ಗೆ ಎದ್ದು ಹೋಗಿ ಬರೋಷ್ಟರಲ್ಲಿ ಫುಲ್ಲು ಟೈರ್ಡ್ ಆಗಿಬಿಟ್ಟೆ ಬರೋಷ್ಟರಲ್ಲಿ. ಸೊ ಬಂದಿದ ತಕ್ಷಣ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸೊ ನಿಮ್ಮ ಜೊತೆ ಮಾತಾಡೋಣ ಅಂತ ಕೂತ್ಕೊಂಡೆ. ಆ ವಿಡಿಯೋನ ನಾನು ಇನ್ನೊಂದು 2-3 ಡೇಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ವರ್ಕ್ ಆಗುತ್ತೆ, ನಿಮ್ಗೆಲ್ರಿಗೂ ಯೂಸ್ಫುಲ್ಲು ಅನಿಸುತ್ತೆ. ತಪ್ಪದೆ ಆ ವಿಡಿಯೋನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಆ ವಿಡಿಯೋನ. ಸೊ ನನ್ನ ಪ್ರಮೋಷನ್ ವಿಡಿಯೋ ಯಾವ ರೀತಿ ಇದೆ ಅಂತಂದು ಹೇಳೋದು ಮಾತ್ರ ಮರಿಬೇಡಿ ಅವತ್ತಿನ ವಿಡಿಯೋಗೆ. ಸೊ ನಾನು ಅಪ್ಲೋಡ್ ಮಾಡ್ತೀನಿ, ಅಪ್ಲೋಡ್ ಮಾಡಿದಾಗ ತಪ್ಪದೆ ಶೇರ್ ಮಾಡ್ಕೊತೀನಿ, ನಿಮಗೂ ಬರುತ್ತೆ ವಿಡಿಯೋ ನೋಡಿ. ಹಾಗೆ ನಾವು ಹೋಗ್ಬಿಟ್ಟು ನಾನು ನನ್ನ ತಮ್ಮ ಹೋಗಿದ್ವಿ. ನಮ್ಮ ಮನೆಯವರಿಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಒಂದೇ ದಿನನೇ ಬಂತು. ನನ್ನ ಪ್ರಮೋಷನ್ ವಿಡಿಯೋನೂ ಅವತ್ತೇ ಬಂತು, ಅವ್ರಿಗೂ ಕೆಲಸ ಅವತ್ತೇ ಬಂತು. ಸೊ ಅವರಿದ್ದರೆ ಅವರಾಗಿ ನನ್ನ ಕ್ಯಾಮ್ರಾಮನ್ ಅವರೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ವಿಡಿಯೋ ಮಾಡಿಕೊಡ್ತಾರೆ. ಅವ್ರು ಏನು ಹೇಳಿದ್ರು ಅಂದರೆ, ನಿಮಗೆ ಕ್ಯಾಮ್ರಾಮನ್ ನಾವು ಇಲ್ಲೇ ಕರೆಸ್ಕೊಡ್ತೀವಿ, ನೀವು ಬನ್ನಿ ಸಾಕು ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮನ್ನ ಜೊತೆ ಕರ್ಕೊಂಡು ನಾನು ಲಾಸ್ಯ ನಮ್ಮ ತಮ್ಮ ಹೋಗಿದ್ವಿ. ಸೊ ಅಲ್ಲಿಗೆ ಹೋಗಿದ ತಕ್ಷಣ ಅವರು, ಇಲ್ಲ ಕ್ಯಾಮ್ರಾಮನ್ ಯಾರು ಇಲ್ಲ, ನೀವೇ ಮಾಡಿಕೊಡ್ಬೇಕು ಅಂದರು. ಸೊ ನನಗೆ ಒಂಥರ ಅನ್ನಿಸ್ಬಿಡ್ತು, ಅಯ್ಯೋ ಆ ಮಾತು ಮುಂಚೆನೇ ಹೇಳಿದರೆ ನಾವು ಯಾರಾದರೂ ಅಲ್ಲೇ ನೋಡ್ಕೊತಾ ಇದ್ವಲ್ಲ, ಇಲ್ಲ ಅಂದರೆ ಸೊ ನಾನು ಕ್ಯಾನ್ಸಲೇ ಮಾಡ್ಕೊಬಿಡ್ತಾ ಇದ್ದೆ. ಅದು ಹೆಂಗೆ ಅಂದರೆ, ನಾವು ಹೆಂಗಂದ್ರೆ ಹಂಗೆ ವೀಡಿಯೋ ಯಾರ ಕೈಲಂದರೆ ಅವ್ರ ಕೈಲಿ ತಗ್ಸಕ್ಕೆ ಬರಲ್ಲ ವೀಡಿಯೋ. ಸೊ ಅದು ಪ್ರೋಸೆಸ್ಸಾಗಿ ಕ್ಯಾಮ್ರಾಮ್ಯಾನ್ ಅವರೇ ತೆಗಿಬೇಕು ವೀಡಿಯೋಸು. ಆ ರೀತಿ ಬಿಡು ನಾವು ತೆಗಿತೀವಿ ಅನ್ನೋ ರೀತಿ ಅಲ್ಲ ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು, ಪ್ರಮೋಷನ್ ಇನ್ಸ್ಟಾಗ್ರಾಮ್ದಾಗಿರ್ಬೋದು. ಅದಕ್ಕೆ ಅದೊಂದು ಸ್ವಲ್ಪ ಚಿಂತೆ ಆಯ್ತು ಅಲ್ಲಿಗೆ ಹೋಗಿದ ತಕ್ಷಣ. ಆಮೇಲೆ ನನ್ನ ತಮ್ಮನಿಗೆ ಒಂದು 5 ನಿಮಿಷ ಹೇಳ್ಕೊಟ್ಟೆ ಅಷ್ಟೇ, ಈ ರೀತಿ ತೆಗಿ ಅಂತಂದು ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಿ ತಕ್ಕೊಟ್ಟವನೇ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ನೋಡಿ ಅವನೇ ಕ್ಯಾಮ್ರಾಮನ್ 2 ವೀಡಿಯೋಗೂ. ಸೊ ತುಂಬ ಖುಷಿ ಆಯಿತು. ಅದೆಲ್ಲ ಮುಗಿದ್ಮೇಲೆ ನಾನು ವೀಡಿಯೋ ನೋಡಿದೆ ತಗೊಂಡು. ಅಂದರೆ ನಾನೊಂದು ಕ್ಲಿಪ್ಗೂ ಹೋಗೋದು ನೋಡೋದು ಯಾವ ರೀತಿ ಬಂದಿದೆ ಅದು ಸ್ವಲ್ಪ ರಿಸ್ಕ್ ಆಯಿತು ನನಗೆ. ಯಾಕಂದರೆ ಅವನು ಪಾಪ ಹೊಸದಾಗಿ ಯಾವತ್ತೂ ಅವನು ಆ ರೀತಿ ವೀಡಿಯೋಸ್ ಎಲ್ಲ ತೆಗ್ದಿರೋನೇ ಅಲ್ಲ. ಆದರೂ ನನ್ನ ಇದು ನೋಡಿಬಿಟ್ಟು ಪಾಪ ಟೆನ್ಷನ್ನು. ಆವಾಗ ಅವನು ಸರಿ ನಾನು ತಕ್ಕೊಡ್ತೀನಿ ಕೊಡು ಅಂತಂದು ಹೇಳ್ಬಿಟ್ಟು ಹಂಗೆ ನಾನು ಹೇಳ್ದಂಗೆ ಜಾಸ್ತಿ ನಾನು ಹೇಳಿದ ಪ್ರಕಾರ ತಕ್ಕೊಟ್ಟಾನೆ. ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋಸ್. ಆಮೇಲೆ ಅದು ಮುಗಿಸ್ಕೊಂಡು
ಬಂದು ನನ್ನ ತಮ್ಮ ನಾನು ಮತ್ತು ಲಾಸ್ಯ ಬಂದು ಮತ್ತು ಪಾವಗಡದಲ್ಲಿ ಸ್ವಲ್ಪ ಏನೇನು ತೊಗೊಳೋದಿತ್ತು ಗಾಡಿಗೆ, ಅವ್ನ ಗಾಡಿ ರಿಪೇರಿದಿತ್ತು ಅದೆಲ್ಲ ಮಾಡಿಸ್ಕೊಂಡು ಮತ್ತೆ ಊಟ ಮಾಡ್ಕೊಂಡು ಸೊ ಬಂದಿದ ತಕ್ಷಣ ಈಗ ಕೂತ್ಕೊಂಡಿದ್ದೀನಿ ನಿಮ್ಮ ಜೊತೆ ಮಾತಾಡೋಣ ಫ್ರೆಶ್ ಅಪ್ ಆಗಿ ಅಂತ ಕೂತ್ಕೊಂಡೆ. ಹಾಗೆ ಸ್ವಲ್ಪ ಜನ ಸಿಸ್ಟರ್ಸು ನನಗೆ ಕಾಮೆಂಟ್ ಮಾಡಿದರೆ ಅದು ನೋಟ್ ಮಾಡ್ಕೊಂಡಿದ್ದೀನಿ ನಾನು. ಹೆಂಗೆ ಅಂದರೆ ಸೊ ಕಾಮೆಂಟ್ ಸೆಕ್ಷನಲ್ಲಿ ಬಂದಿರುತ್ತಲ್ಲ ಅದು ಜಾಸ್ತಿ ನೆನ್ಪಿಟ್ಕೊಳಕ್ಕಾಗಲ್ಲ, ಯಾಕಂದರೆ ಈ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಬೇಕು ಮತ್ತು ಯೂಟ್ಯೂಬ್ಗೆ, ಇನ್ಸ್ಟಾಗ್ರಾಮ್ಗೆ, ಇದೆಲ್ಲ ಕಡೆನೂ ನಾನು ಮನೆ ಕೆಲಸ ಜವಾಬ್ದಾರಿ ಎಲ್ಲ ಒತ್ತು ಮಾಡಬೇಕು. ಅದರಲ್ಲಿ ನಾನು ಸ್ವಲ್ಪ ಜ್ಞಾಪಕ ಶಕ್ತಿನೇ ಕಡಿಮೆ ಆಗ್ತಾ ಇದೆ. ಸೊ ಯಾವುದಂತ ನೆನಪಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಇವರು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿರ್ತಾರೆ, ಅದಕ್ಕೋಸ್ಕರ ಇನ್ನು ಬೇಜಾರು ಮಾಡ್ಕೊಬಿಡ್ತಾರೆ. ಹೇಳಿಲ್ಲ ಅಂದರೆ ಏನು ಇವರು ನಾವು ಇಷ್ಟಪಟ್ಟು ಕಾಮೆಂಟ್ ಮಾಡಿದ್ರು ಮತ್ತೆ ರಿಪ್ಲೈ ಇಲ್ಲ, ಏನಿಲ್ಲ, ವಿಡಿಯೋದಲ್ಲೂ ಹೇಳಲ್ಲ ಅಂತ ನೀವು ಅಂದ್ಕೋಬಾರ್ದು. ಸೊ ಯಾಕಂದರೆ ನಿಮಗೆ ಗೊತ್ತಿರಲ್ಲ ನಾನು ಏನೇನೆಲ್ಲ ಕೆಲಸಗಳು ಮಾಡ್ತಿರ್ತೀನಿ, ಎಷ್ಟು ರಿಸ್ಕ್ ಇರುತ್ತೆ ನನಗೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಅಟ್ಲೀಸ್ಟ್ ನಾವು ವಿಡಿಯೋಗೆ ಕಾಮೆಂಟ್ ಮಾಡ್ತೀವಿ, ಇವರು ರಿಪ್ಲೈ ಕೊಡ್ತೀನಿ ಅಂದರೆ ವಿಡಿಯೋದಲ್ಲಿ ಹೇಳಿ ಅಂತ ಹೇಳಿರ್ತೀವಿ, ನೀವು ಇವರು ಇದೇ ಮಾಡಲ್ಲ ಅಂತಂದು ಹೇಳ್ಬಿಟ್ಟು ಬೇಜಾರು ಮಾಡ್ಕೋಬಾರ್ದು ಅಂತ. ಸೊ ನೋಟ್ ಮಾಡಿ ಇಟ್ಕೊತೀನಿ ಮಧ್ಯ, ಅಂದರೆ ಕಳಿಸಿರೋ ಮೆಸೇಜಸ್ ಎಲ್ಲನೂ ಈ ಥರ ಇಟ್ಕೊಬಿಟ್ರೆ ಮರೆಯಲ್ಲ, ಮತ್ತೆ ಇದು ನೋಡಿಬಿಟ್ಟು ಹೇಳ್ಬೋದು ಅಂತ ಹೇಳ್ಬಿಟ್ಟು. ಶ್ವೇತಾ ಲೈಫ್ ಸ್ಟೈಲ್ ವಾಕ್ಸ್ ಅಂತಂದು ಹೇಳ್ಬಿಟ್ಟು ಅವರು ಟೀಚರಾಗಿ ವರ್ಕ್ ಮಾಡ್ತಾವ್ರೆ ಅಂತೆ. ಸೊ ತುಂಬ ದಿನದಿಂದ ನನ್ನ ವೀಡಿಯೋಸ್ ನೋಡ್ತಾವ್ರಂತೆ, ತುಂಬ ಖುಷಿ ಪಟ್ಟರು. ಹಾಗೆ ಆಯ್ ಅಂತಂದು ಹೇಳಿ ಅಂತ ಹೇಳಿದ್ರು ಕಾಮೆಂಟ್ ಸೆಕ್ಷನಲ್ಲಿ. ತುಂಬ ಖುಷಿ ಆಯಿತು ನನಗೆ ಅವ್ರ ಮಾತು ಕೇಳಿ. ಸೊ ಯಾಕಂದರೆ ಅವರು ಟೀಚರಾಗಿ ನನ್ನ ವೀಡಿಯೋಸ್ ನೋಡಿ ಮತ್ತು ನನ್ನ ವ್ಲಾಗ್ಸ್ ನೋಡಿದ್ರೆ ಸಮಾಧಾನ ಅಂತೆ ಅವರಿಗೆ, ತುಂಬ ಚೆನ್ನಾಗಿರುತ್ತೆ ನಿಮ್ಮ ಲೈಫ್ ಸ್ಟೈಲ್ ವೀಡಿಯೋಸ್ ಅಂತಂದು ಹೇಳಿದ್ರು. ನನಗೂ ತುಂಬ ಖುಷಿ ಆಯಿತು. ಹಾಯ್ ಸಿಸ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಮುಖಾಂತರ ಕೇಳ್ತಾ ಇದ್ದೀನಿ. ಓಕೆ, ಈಗ ಮತ್ತೆ ಅನಿತಾ ಮೈಸೂರಿಂದ ಮೆಸೇಜ್ ಮಾಡಿದ್ರು. ಅವ್ರದ್ದು ಈ ಮಂತ್ 12ಗೆ ಬರ್ತ್ಡೇ ಅಂತೆ. ಸೊ ತುಂಬ ಖುಷಿ ಆಯಿತು. ನನ್ನ ಕಡೆಯಿಂದ ವಿಶ್ ಮಾಡಿಸ್ಕೋಬೇಕು ಅಂತ ಅವ್ರ ಆಸೆನಂತೆ. ಆ ದೇವ್ರ ಹತ್ರ ಕೇಳ್ಕೊಳ್ಳೋದೊಂದೇನೆ ಇವ್ರಿಗೆ 100 ಕಾಲ ಆಯಸ್ಸು, ಆರೋಗ್ಯ, ಸಂಪತ್ತು, ದುಡ್ಡು ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅನಿತಾ ಸಿಸ್. ತುಂಬ ಚೆನ್ನಾಗಿರಿ. ಹಾಗೆ ನೀವು ಅಂದ್ಕೊಂಡಿರೋದೆಲ್ಲ ನನ್ಸಾಗಲಿ. ನೀವೇನೇನೋ ಮನಸ್ಸಲ್ಲಿ ಇದಿಟ್ಕೊಂಡಿದ್ದೀರಾ, ನಾನು ಇದು ಸಾಧನೆ ಮಾಡಬೇಕು, ಅದು ಸಾಧನೆ ಮಾಡಬೇಕು ಅಂತಂದು ಹೇಳ್ಬಿಟ್ಟು. ಸೊ ಇದರಿಂದ ಈ ಬರ್ತ್ಡೇಯಿಂದ ನಿಮಗೆಲ್ಲ ನನ್ಸಾಗ್ತಾ ಬರಲಿ, ಒಂದೊಂದಾಗಿ ನೆರವೇರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ಹ್ಯಾಪಿಯಾಗಿರ್ರಿ ಅಂತಂದು ಹೇಳ್ತಾ ಇದ್ದೀನಿ. ಖುಷಿನ ಸಿಸ್ ಹೇಳಿದ್ರಲ್ಲ ನಿಮ್ಮ ಕಡೆಯಿಂದ ವಿಶ್ ಮಾಡಿಸ್ಕೋಬೇಕು ಅಂತ ಆಸೆ ಅಂತಂದು ಹೇಳ್ಬಿಟ್ಟು ಖುಷಿನ ಈಗ ವಿಶ್ ಮಾಡಿದ್ದೀನಿ. ಸೊ ಓಕೆ, ಮತ್ತೆ ಇನ್ನೊಬ್ರು ಗೀತಾ ಅಂತ ಹೇಳ್ಬಿಟ್ಟು ಅವರು ಮೈಸೂರಿಂದ. ಮೈಸೂರವರೇ ಇಬ್ಬರು ನನಗೆ ಇದು ಮಾಡವ್ರೆ, ಮೆಸೇಜ್ ಮಾಡವ್ರೆ. ಅವರು ಹಾಯ್ ಹೇಳಕ್ಕೆ ಹೇಳಿದ್ರು. ಹಾಯ್ ಸಿಸ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ. ಸೊ ಈ ರೀತಿ ತುಂಬ ಜನ ಹಾಯ್ ಹೇಳಿ ಅಂತಂದು ಹೇಳ್ತಾ ಇರ್ತೀರ. ನಾನು ಸ್ವಲ್ಪ ಏನಾದರೂ ಬ್ಯುಸಿ ಇದ್ದರೆ, ಸ್ವಲ್ಪ ವರ್ಕ್ ಮೇಲೆ ಏನಾದರೂ ಹೊರಗಡೆ ಹೋಗಿದ್ರೆ ಮಾತ್ರ ನಾನು ಕಾಮೆಂಟ್ ನೋಡೋಕ್ಕಾಗಲ್ಲ. ಇಲ್ಲಾಂದರೆ ತಪ್ಪದೇ ರೀತಿ ನೋಟ್ ಮಾಡ್ಕೊಂಡು ನಿಮ್ಮ ಬಗ್ಗೆ ಹೇಳ್ತೀನಿ ನಾನು. ಸೊ ಆ ರೀತಿ ಹೇಳೋದ್ರಿಂದ ನಿಮಗೂ ಒಂಥರ ಖುಷಿ ಅನಿಸುತ್ತೆ, ನನಗೂ ಒಂಥರ ಖುಷಿ ಅನಿಸುತ್ತೆ. ಸೊ ನನ್ನ ಕಡೆಯಿಂದ ಈ ರೀತಿ ವಿಶ್ ಮಾಡಿಸ್ಕೊಂತಾರೆ ಮತ್ತು ಹಾಯ್ ಹೇಳಕ್ಕೆ ಹೇಳ್ತಾರೆ ಅಂತ ನನಗೂ ತುಂಬ, ನಿಮ್ಗೆ ಎಷ್ಟು ಖುಷಿ ಆಗಿ ಎಕ್ಸೈಟ್ಮೆಂಟಲ್ಲಿ ಇರ್ತೀರ ಖುಷಿಗೆ, ಸೇಮ್ ಅದೇ ಥರನೇ ನನ್ನ ಫೀಲಿಂಗ್ಸನ್ನು ನನಗೂ ಅಷ್ಟೇ ಖುಷಿ ಆಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಹಾಗೆ ನಾನು ಪ್ರಮೋಷನ್ ವಿಡಿಯೋನ ನಾನು 2-3 ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದು ತಪ್ಪದೆ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ ಆ ವಿಡಿಯೋಗೆ. ಸೊ ಇವತ್ತಿನ ಸಿಂಪಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.